ಅವಿನಾಶ್ ಅಂತ. ಅವರು ಒಂದು 11:30 ಹೊತ್ತಿಗೆ ವಿದೇಶಿಯವರೆಲ್ಲ ಬಂದರು ಇಲ್ಲಿಗೆ. ಕಾಫಿ ಕುಡಿತಾ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದರು. ಆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವರು ಹೊರಟಾಗಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ನೋಡ್ತೇನೆ ಸೋಫಾ ಸೆಟ್ ಮೇಲೆ ಅವ್ರದ್ದು ದುಬಾರಿಯಾದ ಒಂದು ಬ್ಯಾಗ್ ಇತ್ತಲ್ಲಿ. ನಾನು ಸ್ವಲ್ಪ ವೆಯ್ಟ್ ಮಾಡಿದೆ ಬರ್ಬೋದು ಅಂತ. ಅವ್ರು ಅರ್ಧ ಗಂಟೆ ಆದರೂ ಬರಲಿಲ್ಲ. ಅದ್ರ ಮೇಲೆ ನಾನೇನು ಮಾಡಿದೆ, ಇನ್ನೇನು ಮಾಡೋದು ಅಂತೇಳಿ ಮತ್ತೆ ಬ್ಯಾಗ್ ಓಪನ್ ಮಾಡಿದೆ. ಆ ಬ್ಯಾಗ್ ಓಪನ್ ಮಾಡೋತ್ತಿಗೆ ಅದರಲ್ಲಿ ಪಾಸ್ಪೋರ್ಟು ಮತ್ತು ಸುಮಾರು ಬೆಲೆ ಬಾಳೋ ವಸ್ತುಗಳಿತ್ತು. ಅದನ್ನೆಲ್ಲ ನೋಡಿ ಒಂಥರ ಶಾಕ್ ಆಯ್ತು ನನಗೆ. ಪಾಪ ವಿದೇಶಿಗರು, ಅವರಿಗೆ ಮತ್ತೆ ಪಾಸ್ಪೋರ್ಟ್ ಮತ್ತೆ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಪಾಸ್ಪೋರ್ಟ್ ಇಲ್ದಿರ ಆಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ನನ್ನ ಸ್ನೇಹಿತ ಆದ ಹಮೀದ್ ಅಂತೇಳಿ ಆಟೋ ಓಡಿಸ್ತಾನೆ, ಅವನಿಗೆ ಫೋನ್ ಮಾಡಿ ಹೇಳಿದೆ. ಅವನು ಹೇಳ್ದ, ನಾನು ಅದು ಎಲ್ಲಿ ಹೋಗಿದ್ದಾರೆ ಅವರು ಅಂತ ಕೇಳ್ದ. ಆವಾಗ ನಾನು ಹೇಳಿದೆ, ಕುದುರೆಮುಖ ರೋಡಲ್ಲಿ ಹೋಗಿದ್ದಾರೆ, ಅವರು ಕುದುರೆಮುಖಕ್ಕೆ ಹೋಗ್ತಾ ಇದ್ದಾರೆ, ಅವರು ಟ್ರೆಕ್ಕಿಂಗ್ ಬಂದಿದ್ದು ಅಂತ ಹೇಳಿದೆ. ಆವಾಗ ಅವರು ಹಮೀದ್ ಏನು ಮಾಡ್ದ, ಅಲ್ಲಿ ಸಂಸ್ಥೆ ಅಂತೇಳಿ ಬಾಳೆಹೊಳೆಗೆ ಮತ್ತು ಸಂಸ್ಥೆಗೆಲ್ಲ ಫೋನ್ ಮಾಡಿ ಅಲ್ಲಿ ವಿಚಾರಿಸಿ ಅವರಿಗೆಲ್ಲರಿಗೂ ಮತ್ತೆ ಇದು ಮಾಡಿ ಸಂಸ್ಥೆಯಲ್ಲಿ ಅವ್ರನ್ನ ಅಡ್ಡ ಹಾಕಿ ಮತ್ತೆ ಅವ್ರಿಗೆ ತಿಳಿಸಿ ಅವರು ವಾಪಸ್ ಬಂದು ಆ ಬ್ಯಾಗನ್ನು ಇಲ್ಲಿ ಸ್ವೀಕಾರ ಮಾಡಿದರು. ಮತ್ತು ನನಗೆ ಬಹುಮಾನ ಕೊಡೋಕ್ಕೆ ಬಂದರು. ನಾನು ಯಾವುದೇ ಕಾರಣಕ್ಕೂ ಆ ನಿರೀಕ್ಷೆಯಲ್ಲಿ ಇರಲಿಲ್ಲ. ನಾನು ಯಾಕೆಂದರೆ ನನಗೆ ಬೇಡ ಇತ್ತದು. ನಾನು ಅದರಿಂದ ಅವರಿಗೆ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ನಿಂದಿಸ್ಬೇಕಂತೇಳಿ ಇದ್ದೆ. ಆ ರೀತಿಯಲ್ಲಿ ಅವ್ರಿಗೆ ಇದು ಮಾಡಿದೆ. ತುಂಬ ಖುಷಿಪಟ್ಟರು. ಅವರಿಗಾದ ಖುಷಿ ನಮಗೂ ಖುಷಿ ಆಯಿತು ಅಷ್ಟೇ. ಯಾಕೆಂದರೆ ಇನ್ನೊಬ್ಬರು ವಸ್ತು ನಮಗೆ ಬೇಡ ಅನ್ನೋದು ನಮಗೆ ಗೊತ್ತಿತ್ತು. ಹಾಗಾಗಿ ಅವ್ರಿಗೆ ಕೊಟ್ಟೆ ನಾನು. ಅವರು ತುಂಬ ಖುಷಿಪಟ್ಟರು. ಅಂದರೆ ಅದರಷ್ಟು ನಮಗೆ ಎಷ್ಟು ಕೊಟ್ಟರು ಅವರು ಸಾಕಾಗಲ್ಲ, ಅದರಷ್ಟು ಖುಷಿಪಟ್ಟರು ಅವರು. ಮತ್ತೊಮ್ಮೆ ನಿಮ್ಮ ಹೆಸರು ಸರ್? ಅವಿನಾಶ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.